ಎಲ್ಲರಿಗೂ ನಮಸ್ಕಾರಗಳು. ಆಳವಾದ ನಿದ್ರೆಯಲ್ಲಿ ಬಹುತೇಕ ಎಲ್ಲರಿಗೂ ಕನಸು ಬೀಳುತ್ತೆ. ಈ ಕನಸಿಗೂ ನಮ್ಮ ಮುಂದಿನ ಜೀವನಕ್ಕೂ ಆಳವಾದ ಸಂಬಂಧ ಇದೆ. ಭವಿಷ್ಯದ ಬಗ್ಗೆ ನಮ್ಗೆ ಕೆಲ ಸಂದೇಶಗಳು ಕನಸಿನ ಮೂಲಕ ಸಿಗುತ್ತೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕನಸಲ್ಲಿ ನಾನಾ ವಿಧಗಳಿವೆ. ಕನಸಲ್ಲಿ ನಾವು ಊಹಿಸದ ಕೆಲ ವಿಚಾರಗಳನ್ನ ಕೂಡ ನೋಡ್ತೇವೆ. ಕೆಲವೊಮ್ಮೆ ಭಯಾನಕ ಕನಸುಗಳು ಬಿದ್ರೆ ಮತ್ತೆ ಕೆಲವೊಮ್ಮೆ ಭಾರಿ ಖುಷಿಯನ್ನು ನೀಡುವಂತಹ ಕನಸು ಕೂಡ ಬೀಳುತ್ತೆ. ಕನಸಲ್ಲಿ ಪ್ರಾಣಿಯಿಂದ ಹಿಡಿದು ಆತ್ಮೀಯರವರೆಗೆ ಎಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತೆ. ನಾವು ಅವರನ್ನ ನೆನಪು ಮಾಡಿಕೊಂಡಿರದೇ ಇದ್ದರೂ ಕೂಡ ಅಂತವರು ನಮ್ಮ ಕನಸಲ್ಲಿ ಬರುವುದಿದೆ. ಕನಸಲ್ಲಿ ಬರುವ ಪ್ರತಿಯೊಂದು ವಸ್ತು ಹಾಗೂ ವ್ಯಕ್ತಿಗೆ ಬೇರೆ ಬೇರೆ ಅರ್ಥಗಳು ಇರುತ್ತೆ. ಕನಸಲ್ಲಿ ಆಪ್ತರು ಸಾವನ್ನಪ್ಪಿದ್ದಂತೆ ಇಲ್ಲವೇ ರೋಗಕ್ಕೆ ತುತ್ತಾದಂತೆ ಕಂಡಾಗ ಭಯವಾಗುತ್ತೆ. ಮುಂದೇನು ಕಾದಿದ್ಯೋ ಎಂದು ಕೊಳ್ತೇವೆ. ಇಂದು ನಾವು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳ್ತೇವೆ. ಅಂದ್ರೆ ಕನಸಲ್ಲಿ ಯಾರನ್ನ ನೋಡಿದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಮೊದಲನೆಯದಾಗಿ ಕನಸಲ್ಲಿ ತಾಯಿಯನ್ನ ನೋಡಿದ್ರೆ, ತಾಯಿ ನಿಮ್ಮ ಕನಸಲ್ಲಿ ಬಂದ್ರೆ ಅಥವಾ ಸ್ವಪ್ನದಲ್ಲಿ ಬಂದ್ರೆ ತಾಯಿಯನ್ನು ತಬ್ಬಿಕೊಂಡಂತೆ ಕಂಡ್ರೆ ನಿಮ್ಗೆ ಶೀಘ್ರವೇ ಅದೃಷ್ಟ ಬರಲಿದೆ ಎಂಬುದರ ಸೂಚನೆ. ಶೀಘ್ರದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ. ನಿಮ್ಮ ಅಪೂರ್ಣ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತೆ ಮತ್ತು ನಿಮ್ಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಎಂಬ ಸೂಚನೆಯನ್ನ ನೀಡುತ್ತೆ. 2, ಕನಸಲ್ಲಿ ಅಜ್ಜ ಅಜ್ಜಿ ನಿಮ್ಮ ಸ್ವಪ್ನದಲ್ಲಿ ಬಂದ್ರೆ ಖುಷಿಯಾಗಿ. ಯಾಕಂದ್ರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ಮಂಗಳಕರ. ಯಾಕಂದ್ರೆ ನಿಮ್ಮ ಕನಸಲ್ಲಿ ವಯಸ್ಸಾದವರು ಕಾಣಿಸಿಕೊಂಡ್ರೆ ನಿಮ್ಮ ಪ್ರಗತಿ ಶುರುವಾಗಲಿದೆ ಅಂತ ಅರ್ಥ. ಶೀಘ್ರದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಗೌರವವನ್ನ ಪಡೆಯುತ್ತೀರಾ. 3, ಕನಸಲ್ಲಿ ಸ್ನೇಹಿತರು. ನಮ್ಮ ಕನಸಲ್ಲಿ ನಾವು ಅನೇಕ ಬಾರಿ ಸ್ನೇಹಿತರನ್ನ ನೋಡ್ತೇವೆ. ಸ್ನೇಹಿತರ ಜೊತೆ ಸಂಭಾಷಣೆ ನಡೆಸಿದಂತೆ ಅಥವಾ ಎಲ್ಲಾದ್ರೂ ಪ್ರವಾಸ ಹೋಗುವಂತೆ ಕನಸು ಬಿದ್ರೆ ಅದನ್ನ ನಿಮ್ಗೆ ಪ್ರಯೋಜನಕಾರಿ ಅಂತ ಹೇಳ್ಬಹುದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಸ್ನೇಹಿತರು ಕಂಡ್ರೆ ಶೀಘ್ರದಲ್ಲಿ ನೀವು ಪ್ರಯೋಜನಗಳನ್ನ ಪಡೆಯುತ್ತೀರಿ ಎಂಬ ಸೂಚನೆಯಾಗಿರುತ್ತೆ. ಕನಸಲ್ಲಿ ಪತಿಯನ್ನು ನೋಡುವುದು. ಒಬ್ಬ ಮಹಿಳೆ ತನ್ನ ಗಂಡನನ್ನ ಕನಸಲ್ಲಿ ನೋಡಿದರೆ ಅವಳು ಸಂತೋಷವನ್ನ ಪಡೆಯಲಿದ್ದಾಳೆ ಎಂದರ್ಥ. ಶೀಘ್ರದಲ್ಲಿ ಅವಳ ಆಸೆ ಈಡೇರುತ್ತೆ ಎಂಬ ಸೂಚನೆ ಆಗಿರುತ್ತೆ. ಕನಸಲ್ಲಿ ಸಂಬಂಧಿಕರನ್ನ ನೋಡುವುದು. ನಿಮ್ಮ ಕನಸಲ್ಲಿ ನಿಕಟ ಸಂಬಂಧಿ ನಿಮ್ಮ ಮನೆಗೆ ಬರುವಂತೆ ಕಂಡ್ರೆ ನೀವು ಹೊಸ ಉತ್ತಮ ಅವಕಾಶವನ್ನ ಪಡೆಯುತ್ತೀರಿ ಎಂದು ಅರ್ಥ. ನೀವು ಕೆಲಸದ ಸ್ಥಳದಲ್ಲಿ ಲಾಭ ಪಡೆಯಲಿದ್ದೀರಿ ಅಥವಾ ನೀವು ಬಡ್ತಿ ಪಡೆಯಲಿದ್ದೀರಿ ಎಂಬುದರ ಸೂಚನೆಯಾಗಿರುತ್ತೆ. ಕನಸಲ್ಲಿ ಶಿಕ್ಷಕರನ್ನ ಅಥವಾ ಗುರುವನ್ನ ನೋಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಕನಸಲ್ಲಿ ಗುರುವನ್ನ ನೋಡಿದ್ರೆ ಅದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನ ಪಡೆಯುತ್ತೀರಾ ಎಂದು ಇದರ ಅರ್ಥ. ಜೊತೆಗೆ ಜೀವನದಲ್ಲಿ ಅಡೆತಡೆಗಳು ದೂರವಾಗುತ್ತೆ ಎಂಬ ಅರ್ಥ ಕೂಡ ಇದೆ. ಕೊನೆಯದಾಗಿ ಕನಸಲ್ಲಿ ಸಹೋದರನನ್ನ ನೋಡುವುದು. ನಿಮ್ಮ ಸಹೋದರರು ಕನಸಲ್ಲಿ ಕಾಣಿಸಿಕೊಂಡ್ರೆ ಇದು ಕೂಡ ಶುಭಕರವಾಗಿರುತ್ತೆ. ನಿಮ್ಗೆ ಶೀಘ್ರದಲ್ಲಿ ಸ್ನೇಹಿತರು ಪ್ರಾಪ್ತಿಯಾಗಲಿದ್ದಾರೆ ಎಂಬುದರ ಸೂಚನೆಯಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.